ನಕ್ಷತ್ರ, ನೀನು ಈ ಸತ್ಯನ ಎಷ್ಟು ಆಳವಾಗಿ ಊತಿಟ್ರು ಅದನ್ನು ಅಗ್ದು ಹೊರಗಡೆ ತೆಗೆಯೋದಕ್ಕೆ ನನಗೆ ಗೊತ್ತು. ನಿನ್ನನ್ನು ನನ್ನ ಭೂಪತಿ ಜೀವನದಿಂದ ದೂರ ಮಾಡೋದಕ್ಕೆ ಇಷ್ಟು ಸಾಕು ನನಗೆ. ಬರ್ರಪ್ಪ ಬರ್ರ, ದೇವ್ರ ನಡೆಸಲ್ಲ ಬನ್ರಿ. ನಕ್ಷತ್ರ, ನಕ್ಷತ್ರ, ರಿಪೋರ್ಟ್ ಪಾಸಿಟಿವ್ ಬಂತು ಅಂತ ಖುಷಿಗೆ ಹತ್ಕೊಂಡು ಡ್ಯಾನ್ಸ್ ಆಡ್ತಿದ್ಯಾ? ನಕ್ಷತ್ರ, ಯಾಕೆ ಸುಮ್ಮನೆ ಇದೆಯಾ? ಮಾತಾಡು. ನಕ್ಷತ್ರ, ಇಲ್ಲಿ ನೋಡು, ನನ್ ಮುಖ ನೋಡು ಅಂತ ಇದ್ದೀನಿ. ಎಲ್ಲ ಓಕೆ ತಾನೆ? ನೀನ್ ಇಷ್ಟೊತ್ತು ಖುಷಿಯಿಂದ ಡ್ಯಾನ್ಸ್ ಆಡ್ತಿರೋದ್ ನೋಡಿ ನನಗೆಲ್ಲೋ ರಿಪೋರ್ಟ್ ಪಾಸಿಟಿವ್ ಬಂದಿದೆ, ಹಾಗಾಗಿ ನೀನ್ ಖುಷಿಯಿಂದ ಡ್ಯಾನ್ಸ್ ಆಡ್ತಿದ್ಯಾ, ಇಷ್ಟು ವರ್ಷದ ನೋವೆಲ್ಲ ಹೊರಗಡೆ ಆಗ್ತಿದ್ಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಇವಾಗಿರೋ ಸ್ಥಿತಿ ನೋಡ್ತಿದ್ರೆ ನನ್ಗೆ ಯಾಕೋ ಡೌಟ್ ಬರ್ತಿದೆ. ನನ್ಗೆ ಯಾಕೋ ನೀನ್ ಖುಷಿಗೆ ಹತ್ತಂಗ್ ಕಾಣಿಸ್ತಿಲ್ಲ. ಎಲ್ಲ ಆರಾಮ. ಇಲ್ಲ ಇಲ್ಲ, ನಾನಿದನ್ನ ಯಾರಿಗೂ ಹೇಳಲ್ಲ. ನಾನು ನನ್ನ ಅಪ್ಪನ ಮಗಳಲ್ಲ ಅಂತ ಗೊತ್ತಾದ್ರೆ ಜನ ಅಮ್ಮನ್ ತಪ್ಪಾಗಿ ನೋಡ್ತಾರೆ. ಹಾಗಾಗ್ಬಾರ್ದು. ನಕ್ಷತ್ರ, ಯಾಕೋ ಏನಾಯ್ತು? ಕರೆಕ್ಟ್ ಆಗಿ ಹೇಳು. ಏನಿಲ್ಲ ಕಣೋ. ಮರಿಯಪ್ಪ ಅಂಕಲ್, ಶಂಕರಣ್ಣ, ಗಣೇಶನ್ ಕಳ್ಸ್ಕೊಡಲ್ವಾ? ಬರೋ ವರ್ಷ ಮತ್ತೆ ಬಾ ಅಂತ ಕಳ್ಸ್ಕೊಡೋದ. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ. ಡೌಟೇ ಇಲ್ಲ, ಏನೋ ಪ್ರಾಬ್ಲಮ್ ಆಗಿದೆ. ಇವಳು ಯಾಕೋ ವಿಚಿತ್ರವಾಗಿ ಆಡ್ತೀಳಲ್ಲ. ಬರ್ತದಲ್ಲ, ಶುರು ಹಚ್ಕೊ. ಓ ಮ್ಯಾಮ್, ರಿಪೋರ್ಟ್ ಬಂತು. ಓ ಮೈ ಗಾಡ್ ಮ್ಯಾಮ್, ಡಿಎನ್ಎ ರಿಪೋರ್ಟ್ ಬಂತು. ಓ ಗಾಡ್, ರಿಪೋರ್ಟ್ ಬಂದದ್ಯಾ? ಮತ್ಯಾಕ್ ನಕ್ಷತ್ರ ಯಾರತ್ರನೂ ವಿಷಯನೇ ಹೇಳಿಲ್ಲ? ಸರಿ, ರಿಪೋರ್ಟ್ ಓಪನ್ ಮಾಡು ಮಿಲ್ಲಿ. ಅಂಕಲ್ಗೆ ನಾವೇ ವಿಷಯ ತಿಳಿಸೋಣ. ನಕ್ಷತ್ರ ಹೇಳಿಲ್ಲ ಅಂತ ನಾವು ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ. ಅಯ್ಯೋ ಮ್ಯಾಮ್, ಏನ್ ಈ ತರ ಬರ್ತಿದೆ? ನಕ್ಷತ್ರ ತುಕಾರಾಮ್ ಅಂಕಲ್ ಮತ್ತೆ ಜಯ ಆಂಟಿ ಮಗಳೇ ಅಲ್ವಂತೆ. ಅವ್ರಿಗೂ ಯಾವ ಸಂಬಂಧನೂ ಇಲ್ವಂತೆ. ಓ ನೋ, ಮಿಲ್ಲಿ ನಿಜನಾ? ಹೂ ಮ್ಯಾಮ್, ನಕ್ಷತ್ರ ಡಿಎನ್ಎಗೂ ಅವ್ರ ಪೇರೆಂಟ್ಸ್ ಡಿಎನ್ಎಗೂ ಏನು ಮ್ಯಾಚ್ ಇಲ್ವಂತೆ. ಅಯ್ಯೋ ದೇವ್ರೆ, ಏನ್ ಹೀಗಾಗ್ಬಿಡ್ತು? ನಕ್ಷತ್ರ ಕತೆ ಏನು? ಅವ್ರ ಮನೆ ಬಿಟ್ಟು ಹೋಗ್ಲೇಬೇಕಾ?
ಗೊತ್ತಿತ್ತು, ನನಗೆ ಯಾವತ್ತೋ ಗೊತ್ತಿತ್ತು. ಆದ್ರೆ ಯಾರು ನಂಬಲಿಲ್ಲ. ಇವತ್ತಿಗೆ ಸತ್ಯ ಬಯಲಾಗ್ತಾ ಇದೆ. ಇವತ್ತಿಗೆ ಎಲ್ಲ ಮುಗಿಯುತ್ತೆ. 23 ವರ್ಷ 23 ವರ್ಷ ದರಿದ್ರನ ಅನ್ಯಾಯವಾಗಿ ಸಾಕದಲ್ಲ ತುಕಾರಮ್ಮ. ಅವಳು ನನ್ನ ಮಗಳಲ್ಲ. ಅವಳಿಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ ಅನ್ನೋದು ಇವತ್ತಲ್ಲ, 23 ವರ್ಷದಿಂದ ಮೊದಲನೇ ಸರಿ ಅವಳ ಮುಖ ನೋಡಿದ್ನಲ್ಲ, ಅವತ್ತೇ ಗೊತ್ತಿತ್ತು. ಅವತ್ತೇ ಅವಳನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಬರಬೇಕು ಅನ್ಕೊಂಡೆ. ಆದ್ರೆ ಆಗ್ಲಿಲ್ಲ. ಅವತ್ತಿಂದ ಇವತ್ತಿನ ತನಕ ಅದೇ ಅನುಮಾನದಲ್ಲಿ ಬದುಕ್ತಾ ಇದ್ದೀನಿ. ಅಯ್ಯೋ ಅಯ್ಯೋ, ಅದ್ಯಾರಿಗೆ ಹುಡ್ದೋಳೋ, ಅದ್ಯಾರು ಕಳ್ಳು ಬಸ್ರೋ, ಅದೆಂಗ್ ನಮ್ಮನೇಲಿ ಬಂದು ಹೊಕ್ಕದ್ಲೋ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟು ದಿನ ದರಿದ್ರ ಪಿಂಡ ನಮ್ಮಲ್ಲಿ ಇಟ್ಕೊಂಡಿದ್ವಲ್ಲೋ. ಅದನ್ನೆಲ್ಲ ಜ್ಞಾಪಿಸ್ಬೇಡಮ್ಮ. ನೆನೆಸ್ಕೊಂಡ್ರೆ ಮೈ ಮೇಲೆ ಕೆಂಡ ಸುಡ್ದಂಗ ಆಗ್ತಾ ಇದೆ. ಅವಳಿಂದ ಅನುಭವಿಸಿದ್ ನಾನು ಒಂದೋ ಎರಡೋ. ಕೊಕ್ಕರೆಗೂಡಲ್ಲಿ ಕಾಗೆ ಮರಿ ಹೆಂಗ್ ಬಂತು ತುಕಾರಾಮ? ಯಾವುದಕ್ಕೂ ನೀನ್ ಹೆಂಡತಿನ ಒಂದ್ಸಲಿ ಸರಿಯಾಗಿ ವಿಚಾರಿಸು ಅಂತ ಜನ ಮೊಕ್ ಹೊಡ್ದಂಗ್ ಅಂದಿದ್ದೂ ಇದೆ. ಅದನ್ನೆಲ್ಲ ಅನಿಸ್ಕೊಂಡು ಸಹಿಸ್ಕೊಂಡು 23 ವರ್ಷ ಕಳೆದಿದ್ದೀನಿ. ಆದ್ರೆ ನನ್ಗೆ ಇವತ್ ಮುಕ್ತಿ ಸಿಕ್ತಮ್ಮ. ಇವತ್ ಮುಕ್ತಿ ಸಿಕ್ತು. ನೋಡಮ್ಮ, ನೋಡು, ಈ ರಿಪೋರ್ಟ್ ಇಂದ ನಮ್ಮ ಮನೆಗೆ ಅಂಟ್ಕೊಂಡಿರೋ ಶಾಪ ವಿಮೋಚನೆ ಆಗ್ತಿದೆ. ನಮ್ಮ ಮನೆಗೆ ಸುತ್ಕೊಂಡಿರೋ ಗಾಣ ತೊಲಗ್ತಿದೆ. ಬಿಡ್ಬೇಡ ಕಣ ತುಕಾರಮ್ಮ, ಯಾವುದೇ ಕಾರಣಕ್ಕೂ ಬಿಡ್ಬೇಡ. ಅವಳು ಬರ್ತಿದ್ದಂಗೆ ಒಂದು ಹೊರಗಾಕೋ. ಫೈನಲಿ ಎಲ್ಲ ಟ್ರ್ಯಾಕಿಗೆ ಬರ್ತದೆ. ಈ ತುಕಾರ ಮಾಡ್ತಿರೋ ಸ್ಪೀಡ್ ನೋಡಿದ್ರೆ ಅವಳು ವಟಾರಕ್ಕೆ ಕಾಲಿಡ್ತಿದ್ದಂಗೆ ಕತ್ತಿಡ್ದು ಹೊರಗಡೆ ದುಡೋದಂತೂ ಪಕ್ಕ. ಅಂದರೆ ಇವತ್ತಿಗೆ ನನ್ನ ಭೂಪತಿಗೂ ಆ ಲೋ ಕ್ಲಾಸ್ ನಕ್ಷತ್ರಗೂ ಕನೆಕ್ಷನ್ ಕಟ್. ಇಲ್ಲಿಗೆ ಬಂದಿದ್ದು ಒಂದು ರೀತಿ ಒಳ್ಳೇದಾಯಿತು ಕಣೆ. ಮನಸ್ಸು ಒಂಥರ ಹಗುರ ಅನಿಸ್ತಾ ಇದೆ. ನಿನಗೂ ಟೆನ್ಷನ್ ಎಲ್ಲ ದೂರ ಆಯ್ತಲ್ವಾ? ನಿನಗೂ ಈಗ ಆರಾಮಾಗಿದೆಯಾ ಅಲ್ವಾ? ಬಿಡೆ, ತಲೆ ಹೋಗುವಂಥದ್ದು ಏನೂ ಇಲ್ಲಪ್ಪ. ರಿಪೋರ್ಟ್ ತಾನೇ, ಬರಲಿ ಬಿಡು. ಒಂದು ವೇಳೆ ಏನಾದರೂ ರಿಪೋರ್ಟ್ ಉಲ್ಟಾ ಬರಬೇಕೋ ಆಗ ನೋಡ್ತಾ ಇರೋ. ಆ ರಿಪೋರ್ಟ್ನ ತಗೊಂಡು ಹೋಗಿ ಆ ಡಾಕ್ಟ್ರ್ ಮುಖದ ಮೇಲೆ ಬಿಸಾಕಿ ಇನ್ನೂ ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತೇನೆ. ಓಹೋಹೋ, ಅದೇನೋ ಟೆಸ್ಟ್ ಅಂತೆ. ನೀನು ನನ್ನ ಮಗಳು ಹೌದೋ ಅಲ್ವೋ ಅಂತ ರಿಪೋರ್ಟ್ ಕೊಡ್ತಾರಂತೆ. ಅವರೇನೇ ಹೇಳೋದು, ನನಗೆ ಗೊತ್ತಿಲ್ವಾ? ನಾನು ಹೆತ್ತು ಹೊತ್ತು ಸಾಕಿರೋ ಮಗಳು ಕಣೆ ನೀನು. ಅವ್ರೇನು ಸಾಬೀತು ಮಾಡೋದು? ಅಯ್ಯೋ, ತುಂಬಾ ಹೊತ್ತಾಯ್ತು, ನಡಿ ಮನೆಗೆ ಹೋಗೋಣ. ಇಲ್ಲ, ನಾನೆಲ್ಗೂ ಬರಲ್ಲ. ಏನಾಯ್ತೆ? ಎಲ್ಲೂ ಹೋಗಲ್ಲ ಅಂದ್ರೆ ರಾತ್ರಿ ಪೂರ್ತಿ ಇಲ್ಲೇ ಇರ್ಬೇಕಾ? ಹಾ, ಚಳಿ ಆಗ್ತಾ ಇದೆ ಕಣೆ. ಭೂಪತಿ ಸಿದ್ದು ಎಲ್ಲ ಮನೆ ಸೇರಿರ್ತಾರೆ. ನಡಿ ಹೋಗೋಣ. ಪ್ಲೀಸ್ ಅಮ್ಮ, ಒಂದೈದು ನಿಮಿಷ ಮನೆಗೆ ಬಿಡ. ಹೀಗೆ ನಿನ್ ಜೊತೆಲೇ ಇರ್ಬೇಕು ಅನಿಸ್ತಿದೆ. ಅಯ್ಯೋ ದೇವ್ರೆ, ಒಳ್ಳೆ ಕತೆ ಕಣೆ ನಿಂದು. ಇದೇನೇ ಇದು ಇವತ್ತು ಹೊಸದಾಗಿ? ಹಾ, ಮೊದಲೆಲ್ಲ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಸಾಕು, ಅಮ್ಮ
ಯಾವಾಗ ಮನೆಗೆ ಹೋಗೋಣ, ಅಮ್ಮ ಯಾವಾಗ ಮನೆಗೆ ಹೋಗೋಣ ಅಂತ ಕೇಳ್ತಿದ್ದೆ. ಈಗ ನೋಡಿದ್ರೆ ಇಲ್ಲೇ ಕೂತ್ಕೊಳ್ಳೋಣ ಅಂತ ಹೇಳ್ತಿದ್ಯಾ. ನಿನ್ಗೊಂದು ವಿಷಯ ಗೊತ್ತೇನೆ, ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಯಾವುದಾದ್ರೂ ಮದುವೆ ಮನೆಗೆ ಕರ್ಕೊಂಡು ಹೋದ್ರೆ ಫಂಕ್ಷನ್ಗೆ ಹೋಗಿ ಇನ್ನೂ ಒಂದು 5 ನಿಮಿಷ ಆಗಿರೋ ಹಾಗಿಲ್ಲ ಕಣೆ, ಅಷ್ಟರಲ್ಲೇ ಅಮ್ಮ ವಾಪಸ್ ಹೋಗೋಣ, ಅಮ್ಮ ಮನೆಗೆ ಹೋಗೋಣ ಒಂದೇ ಸಮ ಅಳ್ತಿದ್ದೆ ಕಣೆ. ಅದಕ್ಕೆ ಒಂದು 5-6 ವರ್ಷ ಆಗೋವರೆಗೂ ನಿನ್ನನ್ನು ಎಲ್ಲೂ ಕರ್ಕೊಂಡೇ ಹೋಗ್ತಿರ್ಲಿಲ್ಲ, ಗೊತ್ತಾ ನಿನಗೆ? ಅದೆಷ್ಟು ಬೇಗ ದೊಡ್ಡೋಳಾಗ್ಬಿಟ್ಟೆ ಪುಟ್ಟ ನೀನು. 23 ವರ್ಷ. ನನಗೆ ನಂಬೋಕೆ ಆಗ್ತಿಲ್ಲ ಕಣೆ ನಕ್ಷತ್ರ. ಬಂಗಾರ. ಯಾರು ಏನಾದರೂ ಹೇಳಿ, ಈ ಅಮ್ಮನಿಗೆ ಈ ನನ್ನ ಮಗಳೇ ಗೊಂಬೆ. ಅಮ್ಮನ ಮುದ್ದು ಕಣೆ ನೀನು. ಏನಾಯ್ತು? ರಿಪೋರ್ಟ್ ವಿಷಯನಾ? ಈ ವಿಷಯಕ್ಕೆಲ್ಲ ಯಾರಾದ್ರೂ ಅಳ್ತಾರ ಅಂತ ನನಗೆ ಹೇಳ್ತಿದ್ದೆ, ಇವಾಗ ನೀನೇ ಅಳ್ತಾ ಇದೀಯಾ? ಹುಚ್ಚು ಹುಡುಗಿ, ಅಳ್ಬಾರ್ದು ಆಯ್ತಾ? ನೋಡು, ನಾನು ನಿಮ್ಮಮ್ಮ ಹೇಳ್ತಾ ಇದ್ದೀನಿ ಕೇಳು. ನಾವೇ ನಿನ್ನ ಅಪ್ಪ ಅಮ್ಮ ಅಂತ ನಾಳೆ ರಿಪೋರ್ಟ್ ಬರುತ್ತೆ, ನೋಡ್ತಾ ಇರು. ಒಂದು ವೇಳೆ ಅದು ಬರ್ದೇ